ಏನ್ ಗುಂಡಕಯ್ಯ ಆಲೆ ಉಂಡೆ ಏನ್ ಸಾರ್ ಮಾಡಿದ್ರಿ? ಹ್ಞೂ ಕಣೆ ಲಸ್ಮಕ್ಕ, ಇವಾಗಿನ ಉಂಡು ವಾರಕ್ಕೆ ಬಂದಮ್ಮ. ಆಗ ಇವ್ರು ಗುಂಡಪ್ಪ ಕಿರುಕ್ಸೆಲೆ ಸೊಪ್ಪು ತಂದಿದ್ದ, ಅದನ್ನೇ ಇಕ್ಕಿ ಒಂದಿಟ ಕುಪ್ಪು ಸೊಪ್ಪು ಮಾಡಿದ್ಲು ನನ್ನ ಸೊಸೆ. ಮುದ್ದೆ ಮಾಡಿದ್ಲು ಬಿಸಿ ಬಿಸಿದ ಉಂಡು ಬಂದಮ್ಮ ಇತ್ಲಾಗೆ. ಏನ್ ಸುಳಿ ಆಗುತ್ತೆ ಲಸ್ಮಕ್ಕ, ಇವಾಗಂತೂ ಮೈ ಬಿಡಕ್ಕಾಗಲ್ಲ ಮಂಗೇನೆ. ಗಡಗಡ ನುಡ್ಗಂಗಾಗುತ್ತೆ ಹಂಗೆ ಎದ್ದೇಸ್ಕೇನೆ 6 ಗಂಟೆಗೆ ಎದ್ದು ಕಸ ಪಸ ಹೊಡಿಯೋಣ ಅಂತಂದ್ರೆ ಹಂಗೇನೆ ಮೈ ಬಿಡಕ್ಕಾಗಲ್ಲ, ಹಂಗ್ ಸುಳಿ ಆಗುತ್ತೆ ಹಂಗೇನೆ. ಹ್ಞೂ ಇನ್ನೇನು ಸೊಳೆಗಾಲ ಶುರುವಾತಲ್ಲ ಆಲೇನೆ, ಆಲೆ 15 ದಿವಸದಿಂದ ಸುಳಿ ಆಗ್ತೈತಮ್ಮ. ನನಗೂ ಅಷ್ಟೇನೆ, ನಾವು ಅಷ್ಟೇನೆ. ಆಲೇನೆ 6:15 7 ಗಂಟೆ ಆದ್ರೂ ವಾರಕ್ಕೆ ಬರಲ್ಲ ಇವಾಗ. 7 ಗಂಟೆ ಮೇಲೇನೆ ಕಸ ಹೊಡ್ಕೊಂಬದ್ ನಾನು. ಸೊಳೆಯಾಗಿ ಯಾರು ನೋಡಿಕೊಂಡು ಆಮೇಲೆ ಕೈ ಕಾಲು ಎಲ್ಲ ಹೊಡಿತಾವ ಹಂಗೇನೆ. ತುಟಿನೂ ಅಷ್ಟೇನೆ ನೋಡು, ಎಲ್ಲಾನು ಒಂಥರ ಬಿರುಕ್ ಬಿಟ್ಟಂಗಾಗಿವೆ ಸುಳಿಗೂ ಅದಕ್ಕೂ. ಹ್ಞೂ ಇನ್ನ ಶಿವರಾತ್ರಿ ತಕನ ಈ ಸೋಳಿ ಹೋಗಲ್ಲ. ಶಿವರಾತ್ರಿಗೆ ಶಿವ ಶಿವ ಅಂದ್ಕೊಂಡು ಹೋಗೋದು ಸೋಳಿ. ಅಲ್ಲೇ ತಕನ ಹೆಂಗಿರ್ಬೇಕು ಅಮ್ಮ ಹಂಗೇನೆ. ರಾತ್ರಿ ಹೊತ್ನಾಗಂತೂ ರೊಗ್ಗೆಲ್ಲ ತಣ್ಣಗಾಗಿರ್ತಾವ ಹಂಗೇನೆ. ಬೆಳಗಿನ ಜಾವ 3-4 ಗಂಟೆ ಒಟ್ಟತ್ತಿಗೆ ತಣ್ಣಗಾಗ್ತಾವ ನೋಡ್ರಿ ರೊಗ್ಗು, ಅವಾಗ ನಿದ್ದೆನೇ ಬರಲ್ಲ ಸರಿಯಾಗಿ ಹೋಗತ್ತ. ಕಂಬಳಿ ಇಲ್ವೇ ನಿಮ್ಮ ಮನೆಯಾಗೆ? ಕಂಬಳಿ ಒತ್ಕ, ಕಂಬಳಿ ಆದ್ರೆ ತಣ್ಣಗಾಗಲ್ಲ. ಇವು ಕಾಟನ್ ರೊಗ್ಗುಗಳು ತಣ್ಣಗಾಗ್ತವೆ. ಇಬ್ನಿ ಬೀಳುತ್ತೆ ನೋಡಿ ಬೆಳಗಿನ ಜಾವ, ಅವಾಗ ತಣ್ಣಗಾಗ್ತಾವ ರೊಗ್ಗುಗಳು. ಕಂಬಳಿ ಇರ್ಬೇಕೇನ, ಕಂಬಳಿ ಒತ್ಕೊಂಡ್ ಮನಿಕೆ. ಕಂಬಳಿ ಆದ್ರೆ ತಣ್ಣಗಾಗಲ್ಲ, ಏನೂ ಇಲ್ಲ, ಬೆಚ್ಚಿಗಿರ್ತವೆ. ಕಂಬಳಿನ ನಮ್ಮ ಅಜ್ಜಿ ಒತ್ಕೊಂಬತ್ತಿ. ಅದಕ್ಕೇನೆ ನಾನು ರೊಗ್ಗೆ ಒತ್ಕೊಂತೀನಮ್ಮ, 2 ಒತ್ಕೊಂತೀವಿ. ಹಂಗಂದ್ರೂ ಸೊಳಿ ಆಗುತ್ತೆ ಅಲ್ಲಿ ಬೆಳಗಿನ ಜಾವ. ಏನ್ ಮಾಡೋಣ ಹೇಳು? ಒಂದೇ ಕಂಬಳಿ ಏನಿರೋದು ನಿಮ್ಮ ಮನೆಯಾಗೆ? ಹ್ಞೂ ಕಣೆ, ಒಂದೇ ಇರೋದು. ಇವಾಗ ಎಲ್ಲಿ ಕಂಬಳಿ ಪಂಬಳಿ ನೇಯರ್ ಯಾರು ಇಲ್ಲ, ಯಾರು ಬರೋದು ಇಲ್ಲ ತಾಮನ ಅಂತಂದ್ರೆ. ಅದು ಹಳೆ ಕಂಬಳಿ, ಅಲ್ಲಿ ಒಂದಿಟ್ಟು ಅರ್ಧೈತ ಅದನ್ನು. ನಮ್ಮ ಅಜ್ಜ ಒತ್ಕೊಂಬತ್ತಿ. ಅಯ್ಯೋ ಒಂದೇ ಕಂಬಳಿ ಆದ್ರೆ ಏನಂತಿ? ಆ ಮಾಮನು ನೀನು ಒಂದೇ ಕಂಬಳಿ ಒತ್ಕೊಂಡ್ ಮನಿ ಕೇಳ್ರಿ ಇಬ್ರು ಜೊತೆಗೇನೆ. ಏನಾಗುತ್ತೆ ಇಬ್ರು ಒಂದೇ ಕಂಬಳಿ ಒತ್ಕೊಳ್ರಿ, ಮಗ್ಲಾಗ ಮನಿಕೊಂಡು. ಲಕ್ಷ್ಮೀ ಅಕ್ಕ ಸರಿಯಾಗಿ ಹೇಳಿದೀನಿ ನೋಡಿ. ಗುಂಡದಕ್ಕ ಆ ತರನೇ ಮಾಡಿ. ಪಾಪ ನಿಮ್ದು ಯಜಮಾನ್ರ ಜೊತೆಗೆ ಮಲ್ಕೊಳ್ಳಿ, ಇಬ್ರು ಒಂದೇ ಕಂಬಳಿಗೆ ಹೊತ್ಕೊಳ್ಳಿ, ಏನು ಆಗಲ್ಲ. ಅವಾಗ ಚಳಿ ಇರಲ್ಲ, ಏನೂ ಇಲ್ಲ, ಅಕ್ಕಪಕ್ಕ ಮಲ್ಕೊಂಡಿದ್ರೆ. ಬಾಯಿ ಮುಚ್ಚ್ರೆ ಸಾಕು. ಅಲ್ಲಿ ಕಿಸ್ಕೊಂಡು ಹೇಳೋದ್ ನೋಡಿ ಇವರಿಬ್ರು ನಾಸಿಕೆಟ್ಟಾರು. ನಿನ್ ನಾಸಿಕೆ ಆಗಲ್ಲ ಹಿಂಗೆ ಹೇಳಕ್ಕೆ. ಈ ವಯಸ್ಸಿನಾಗೆ ಇಬ್ರು ಜೊತೆಗೆ ಮನಿಕೇಬೇಕಂತಿ. ಅವ ಅಜ್ಜನ ಜೊತೆಗೆ ನಾನು ಮನಿಕೊಂಡ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕಾಗಲ್ಲ ನಾನು. ಮಾಮ ಇವಾಗ್ಲೂ ಸುಮ್ಮನಿಕೆ ಮಲ್ವೇನ್ ಮೊಗ್ಲ ಮನಿಕೊಂಡ್ರಿ? ಅದಕ್ಕೆ ನೀನ್ ದೂರ ಮನಿಕೆ ಮದಲ್ಲಿ. ನಾನ್ ಮಾಮೂನ್ ಏನು ಅಂದ್ಕೊಂಡಿದ್ದೆ ಬಿಡ್ಗುಂಡಕಯ್ಯ. ಈ ವಯಸ್ಸಿನಾಗುನು ಹಿಂಗೆ ನಿನ್ನ ಅಯ್ಯೋ ಅನ್ಸುತ್ತೆ ಅಂತಂದ್ರೆ. ಲಸ್ಮಕ್ಕ ಬಾಯಿ ಮುಚ್ಚು ಸಾಕು, ಯಾರನ್ನ ಕೇಳಿಸ್ಕೊಂಡಾರು ತಿಕ್ಕ ಬಡ್ಕೊಂಡು ನೋಗ್ತಾರೆ. ಮಗಳಂಗ್ ಮನಿಕೊಂಡ್ರೆ ನಿದ್ದೆ ಮಾಡಕ್ಕಾಗಲ್ಲ ಅಂತ ಹೇಳಿರೆ ಅವ ಅಜ್ಜ ಡರ್ರೋ ಬರ್ರೋ ಅಂತನ ಊಸ್ಬಿಡ್ತಾನೆ. ಅದಕ್ಕೇನೆ ಆ ವಾಸನಿಗೆ ನಿದ್ದೆ ಬರಲ್ಲ ಅಂತ ಹೇಳಿದ್ದು. ನೀನ್ ಏನೇನೋ ತಿಳ್ಕೊಬೇಡ, ಸುಮ್ನೀರು ಬಾಯಿ ಮುಚ್ಕೊಂಡು. ಅಷ್ಟೇನ ಗುಂಡಂದು ಅಕ್ಕ? ಪಾಪ ನಮ್ದು ಲಕ್ಷ್ಮಿಂದು ಅಕ್ಕ ಬೇರೆ ಏನೋ ಅಂತ ತಿಳ್ಕೊಂಡಿದ್ರು ಅಲ್ವಾ ಲಕ್ಷ್ಮಿಂದು ಅಕ್ಕ? ಮತ್ತೆ ಮಗಳಂಗ್ ಮನಿಕೊಂಡ್ರೆ ನಿದ್ದೆ ಮಾಡಕ್ ಬಿಡಲ್ಲ ಅಂತಂದ್ರೆ ಇನ್ನೇನ್ ತಿಳ್ಕೊಂತಾರೆ? ಅಯ್ಯೋ ಹೋಗ್ಲಿ ಬಿಡಿ ಗುಂಡಂದು ಅಕ್ಕ, ಅದಕ್ಕೆ ಯಾಕೆ ಈ ತರ ಸಿಟ್ಕೆ ಮಾಡ್ಕೋತೀರಾ? ಲಕ್ಷ್ಮಿಂದು ಅಕ್ಕ ಸುಮ್ನೆ ನಿಮ್ದಕ್ಕೆ ರೇಗ್ಸೋಕೆ ಆ ತರ ಹೇಳಿದಾರೆ. ಲಸ್ಮಕ್ಕ ಸುಮ್ನಿರತ್ಲಾಗಿ, ನನಗಂತೂ ನಾಚಿಕೆ ಆಗುತ್ತಮ್ಮ. ನಿನ್ಗೆ ಯಾಕೆ ನಾಚಿಕೆ ಆಗಲ್ವಾ ಇಂಥ ಮಾತಾಡಕ್ಕೆ? ಅಲ್ಲ, ಮಾಮೂನ್ ಮಗಳಾಗೆ ಮನಿಕೊಂಡ್ರೆ ನಿದ್ದೆ ಕೊಡಲ್ಲ ರಾತ್ರಿ ಅಲ್ಲ ಅಂತ ಒಂದಲ್ಲ, ಅದಕ್ಕೆ ನಾನು ಗೊಂದೆ ಬಿಡು. ನೀನ್ ಯಾಕೆ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ? ಮತ್ತೆ ನೀನಂತೂ ಒಂದಿಟ್ಟು ನಾಚಿಕೆ ಆಗಲ್ಲ ನಿನ್ಗೆ, ಹಂಗ್ ಮಾತಾಡ್ತೀಯ. ಅವ ಅಜ್ಜನ ಮಗಳಾಗ ಮನಿಕೊಂಡ್ರೆ ಅವ ಅಜ್ಜ ಒದ್ದಾಡ್ತಾನೆ ಅತ್ಲಾಗು ಇತ್ಲಾಗೂನು. ಅದು ಅಲ್ದೇನೆ ಅದು ಇದು ಅಲ್ಲಿ ಇಲ್ಲಿ ಕುಕ್ಕೊಂಡು ಎಲ್ಲ ನಾನು ಹೋಟ್ಲು ತಗ ಬೋಂಡ ತಿಂಬೋದು, ಆಮೇಲೆ ಎಲ್ಲ ನಾವು ಹೊಲ್ತಕ್ಕೆ ಹೋಗಿತ್ತಾಗ ಅಳಸಿಂದೆ ಕಾಳು ಇಲ್ಲ ಅಲ್ಲಿ ಆತನ ಇದು ಎಳ್ನೀರು ಪಳ್ನೀರು ಸಿಕ್ಕಿರಿ ಎಳ್ನೀರು ಕುಡಿಯೋದು. ಆಡ್ಸರ ಬಾಡ್ಸರ ತಿಂತಾನ ಅಜ್ಜ ಸುಮ್ಮನೆ. ಆಮೇಲೆ ರಾತ್ರಿ ಹೊತ್ತಿನ ಮನಿಕೆ ಮಗಳಾಗ ಮನಿಕೊಂಡ್ರೆ ಊಸ್ಬಿಡ್ತಿರ್ತಾನೆ ಡರ್ರೋ ಬರ್ರೋ ಅಂತಾನೆ. ಅದಕ್ಕೆ ನಿದ್ದು ಬರಲ್ಲ ಅಂತ ನಾನು ಹೇಳಿದ್ದು. ನೀನು ಯಾಕೆ ತಿಳ್ಕೊಂತೀಯಮ್ಮ? ಯಾಕೆ ಲಸ್ಮಕ್ಕ ನಿಮ್ಮ ಅಕ್ಕ ಊದ್ಕೊಂಡಿದ್ದಾಳೆ? ಯಾಕ ಜೋರಾಗಿ ಬೈತಿದ್ಲು ನಿನ್ನ? ಏನ್ ಮಾಡಿದ್ಯಾ ಅಂತದ್ದ? ಏನಿಲ್ ಕಣ ಮಾಮ, ಅದೇ ಇವಾಗ ಸೋಳಿ ಅಲ್ವೇ ಶಾನೇನ, ಸೋಳಿ ಆಗುತ್ತೆ ಒಂದ್ ಹೊತ್ನಾಗ ರೊಗ್ಗೆಲ್ಲ ತಣ್ಣಗಾಗ್ತವೆ ಅಂತ ಹೇಳ್ತಾ ಗುಂಡಕಯ್ಯ. ಅದಕ್ಕೆ ಕಂಬಳಿ ಒತ್ಕೊಂಡ್ ಮನಿಕೆ ಅಂತಂದೆ. ಇರೋದು ಒಂದೇ ಕಂಬಳಿ ಅಮ್ಮ, ನಿಮ್ಮ ಮಾಮ ಒತ್ಕೊಂಡ್ ಮನಿಕೆ ಅಂತಾನೆ, ನಾನು ಏನ್ ಮಾಡೋಣ ಅಂತ ಅಂತು ಇಬ್ರು ಒಂದೇ ಕಂಬಳಿ ಒತ್ಕೊಂಡ್ ಮನಿ ಕೇಳ್ರಿ ಅಂತ ಹೇಳ್ದೆ. ಅದಕ್ಕೆ ಹಂಗೇನೆ ನನ್ ಮೇಲೆ ರೇಗ್ತೈತಿ. ನಾನು ಹೇಳ್ತೀನಿ ಕಣ್ ಲಸ್ಮಕ್ಕ ನಿಮ್ಮ ಅಕ್ಕಯ್ಗೆ, ಬಾರೆ ಇಬ್ರು ಒಂದೇ ಕಂಬಳಿ ಒತ್ಕೊಂಡು ಮನಿಕೆ ಮನ, ಹಂಗಾದ್ರೆ ಸೋಳಿ ಆಗಲ್ಲ ಅಂತ ನನ್ನ ಮಾತಿ ಕೇಳಲ್ಲ. ನಾನು ಕರೆದ್ರೆ ನಾನು ಬರಲ್ಲ, ನೀನು ಸುಮ್ಮನೆ ಬಿತ್ಕಾಂತಾನ ಬೈತಾಳೆ. ನೀನ ಏಳ್ಲಸ್ ಮಕ್ಕ ಸೋಳಿ ಇವಾಗ ತಣ್ಣಗಾಗ್ತವೆ ರಘುಗಳು ಕಾಂಬಳಿ ಒತ್ಕೊಂಡು ಮನಿಕೆ ಮನ ಇಬ್ರು ಬಾರಿ ಅಂತ ಕರೆದ್ರೆ ಬರಲ್ಲ ಅಂತಾನ ದೂರ ಹೋಗಿ ಮನಿಕೆ ಅಂತಾಳೆ. ನಾನು ಏನು ಹೇಳೋಣ ಹೇಳು?
ನೋಡು ಕೈ ಕಾಲು ಎಲ್ಲ ಹೊಡೆದೇವು ಸುಳಿಗೂ ಅದಕ್ಕೂ ನಾನು ಅದನ್ನ ಕಂಡ್ ಮಾಮ ಇಷ್ಟೊತ್ತು ಹೇಳ್ತಿದ್ದೆ ಸೊಳಿ ಆಗ್ತಿದ್ದೆ ಅಂತ ಹೇಳ್ತಲ್ಲ ಅದಕ್ಕೇನೆ ಒಂದೇ ಕಮಳಿ ಓದ್ಕೊಂಡು ನೀನು ಮಾಮನೂ ಮಗ್ಳಂಗ್ ಮನೆ ಕೇಳ್ರಿ ಅಂತ ಹೇಳ್ತಿದ್ದೆ ಅದಕ್ಕೆ ನಾನು ಬೈತೈತೆ ನಾಸಿ ಕೆಟ್ಟಳ್ ನೀನು ಅಂತಾನ ಓ ನಾನು ಅದಕ್ಕೆ ಕಳ್ಳಸ್ ಮಕ್ಕ ಸೊಳಿಯಾಗಿ ನಡಿಕೊಂಡು ಏನು ಮನಿ ಕೆಮ್ತೀಯ ಬಾರಜ್ಜೆ ಮನಿ ಕೆಮ್ಮನ ಇಬ್ರು ಕಾಂಬಳಿ ಒತ್ಕೊಂಡು ತಿರ್ಗ ಆಮೇಲೆ ನ್ಯಾಗಡೆ ಕೆಮ್ಮು ಜ್ವಾರ್ಗಿರ್ ಬಂದವು ಅಂತ ಹೇಳ್ತೀನಿ ನಿಮ್ಮ ಅಕ್ಕ ನಾನು ಮಾತೇ ಕೇಳಲ್ಲ ಏನು ಮಾಡಾನ ಹೇಳು ಸೊಳಿಗಾಲದಾಗೆ ಎಲ್ಲ ಗಂಡ ಹೆಂಡ್ತಿರುನು ಒಂದೇ ರೋಗ ಗೊತ್ಕೊಂಡು ಮನಿ ಕೆಮ್ಮದು ಗಂಡ ಹೆಂಡ್ತಿ ಮಗ್ಲಂಗ್ ಮನಿ ಕೇಂಡ್ರೆ ಸೊಳಿ ಕಾಣಲ್ಲ ಏನೂ ಇಲ್ಲ ಬೆಚ್ಚಗೆ ಇರುತ್ತೆ ಅವಾಗ ನಿದ್ದೆನು ಸ್ಯಾನಕ್ ಬರುತ್ತೆ ಅವಾಗ ನ್ಯಾಗಡೆ ಕೆಮ್ಮು ಯಾತು ಆಗಲ್ಲ ಕೈ ಕಾಲೂನು ಒಡಿಯಲ್ಲ ಸ್ಯಾನಕ್ ಇರ್ತವೆ ಅಲ್ಲಿ ಕಿಸ್ಕೊಂಡು ಮಾತಾಡೋದು ನೋಡು ನಾಸಿ ಕೆಟ್ಟಾನು ಸುಮ್ಮನೆ ಹೋಗ್ತೀಯೋ ಇಲ್ವೋ ಹೋಗ ಜಾಸ್ತಿ ಒಂದೀಟು ನಾಸಿಕೆಗಲ್ಲ ನಿನಗೆ ಅಲ್ಲಿ ಕಿಸ್ಕೊಂಡು ಮಾತಾಡ್ತಾನೆ ನೋಡು ಹೋಗು ಅಲ್ಲಿ ಕುರಿ ಮರಿ ಇದ್ದಾವೆ ಕುರಿ ಮರಿಗೆ ಒಂದಿಟ್ಟು ಉಲ್ತರ ಹೋಗಿ ಹೊಲ್ದಕ್ಕೆ ಹೋಗಿ ನೋಡ್ಲಸ್ ಮಕ್ಕ ನಾನು ಏನು ಹೇಳ್ಬಾರ್ದು ಹೇಳಿದ್ ನೀನು ಅಮ್ಮಂಗೆ ಇವಜ್ಜಿ ನಾನು ಬೊಯ್ಯದ ಏನೋ ಮಗ್ಲಂಗ್ ಮಾನಿಕೊಂಡ್ರೆ ಸೋಳಿ ಕಾಣಲ್ಲ ಬೆಚ್ಚಗಿದ್ರೆ ನಿದ್ದೆ ಸ್ಯಾನಕ್ ಬರುತ್ತಿ ಅಂತ ಹೇಳಿ ಅದಕ್ಕೆ ನಿಮ್ಮ ಅಕ್ಕ ನೋಡು ಹೆಂಗೆ ಎಗರಾಡ್ತಾಳೆ ನನ್ನ ಮ್ಯಾಲೆ ಸುಮ್ಮನೆ ಹೋಗ್ತೀಯೋ ಇಲ್ವೋ ಮೂರತ್ತುನು ಮುದ್ದೆ ಬೇಸಾಕ್ತೀನಲ್ಲ ಒತ್ತೊತ್ತಿಗೆ ಸರಿಯಾಗಿ ಅಕ್ಕೇನೆ ನೀನು ಸುಮ್ಮನೆ ಮಾತಾಡ್ತೀಯ ಅಂಕಲ್ ಮಾತಾ ಸುಮ್ಮನೆ ಹೋಗು ಆ ಕುರಿ ಮರಿಗೆ ಹುಲ್ಲಿಲ್ಲ ಒರಿಸ್ಕೆಂಬ್ತಾ ಇದಾವೆ ಎದ್ದಾಗಿಂದಾನ ಹೋಗಿ ಹುಲ್ತಾರಾಗ ಹೋಗಿ ಅಲಸ್ ಮಕ್ಕಗೂ ನಿನಗೂ ಸರಿಯಾಗೈತಿ ಅವಳು ಅಂತಾಳೇನಿ ನೀನು ಅಂತಾನೇನಿ ಹೋಗಿ ಮೊದ್ಲು ಹುಲ್ತಾರಾಗು ಆತ್ ಬಿಡೆ ನೀನ್ ಯಾಕೆ ಹಂಗ ಅರಿಸಿ ಆಡ್ತೀಯ ಹೋಗಿ ತೊತ್ತೀನಿ ಬಿಡು ಹೋಗ್ ಮತ್ತೆ ಇನ್ನ ಇಲ್ಲೇ ನಿಂತ್ಕೊಂಡು ಪುರಾಣ ಹೊಡಿತಿದ್ಯಲ್ಲ ಹೋಗು ನಾನೇನೋ ಮಗ್ಲಾಗ ಮನಿಕೊಂಡ್ರೆ ಬೆಚ್ಚಗಿರುತ್ತೆ ನನ್ಗೂನು ನಿದ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳಿರಿ ನನ್ನ ಮೇಲೆ ಜಗಳಕ್ಕೆ ಒತ್ತಾಳಿ ಗುಂಡಿ ಹೆಂಗನ ಮಾಡ್ಕೆ ನನಗೆ ಏನಾಗ್ಬೇಕಾಗೈತಿ ತಿರ್ಗ ಆಮೇಲೆ ಸೊಳಿ ಜಾರ ಬಂದ್ರೆ ಆಸ್ಪತ್ರೆಗೆ ಹೋಗನ್ ಬಾರಜ್ಜ ಅಂತೀಯ ಸುಮ್ಮನೆ ಹೋಗಜ್ಜ ಇನ್ನ ಏನ್ ಮಾತಾಡ್ಕೊಂಡು ನಿಂತಿದ್ ಎಲ್ಲೇನೆ ಅಯ್ಯೋ ಬಿಡ್ಗುಂಡಕಯ್ಯ ನೀನಂತನು ಏನಂಗೇನೆ ಆ ಮಾಮನಂಗೇನೆ ಬೈತಿಯಮ್ಮ ಸುಮ್ನೆ ತಮಾಷೆ ಮಾತಾಡ್ತೀವಮ್ಮ ಹಂಗೇನೆ ನಾನು ಮಾಮನೂ ಸೊಸೆ ಅಂತ ಮಾಮ ಮಾತಾಡುತ್ತೆ ನಾನು ಮಾಮ ಆಗ್ಬೇಕಲ್ಲ ಅಂತೇಳಿ ನಾನು ಮಾತಾಡ್ತೀನಿ ಅಷ್ಟೇ ನೀನ್ ಯಾಕಂಗ್ರೆ ಇರ್ತೀಯ ಸೊಸೆಗೂ ಮಾಮಗೂ ಇನ್ನೇನಮ್ಮ ಮಾಡಕ್ಕೆ ಆತ ಮಾತಾಡ್ತೀರ ಕೂತ್ಕೊಂಡು ಅಯ್ಯೋ ಬಿಡುಗುಂಡನಕ್ಕ ನಿಮ್ದಕ್ಕೆ ಹೆಕ್ಕೆ ಸಿಟ್ಕೆ ಮಾಡ್ಕೋತೀರಾ ನಿಮ್ದು ಯಜಮಾನ್ರಿಗೆ ನಿಮ್ದು ಮೇಲೆ ತುಂಬಾ ಪ್ರೀತಿಗೆ ಐತೆ ನಿಮ್ದಕ್ಕೆ ಚಳಿ ಹಾಕ್ಬಾರ್ದು ಆಮೇಲೆ ಚಳಿಲಿ ನಡ್ಗೋದ್ರೆ ಚಳಿ ಜ್ವರ ನೆಗಡಿ ಕೆಮ್ಮು ಆಗುತ್ತೆ ಅಂತೇಳಿ ಆ ತರಗೆ ಹೇಳಿದ್ದಾರೆ ಬಿಡಿ ಅದಕ್ಕೆ ಯಾಕೆ ಸಿಟ್ಕೆ ಮಾಡ್ಕೋತೀರಾ ಈ ಬಾನು ಹೇಳಿಳಲ್ಲ ಇದು ಸರಿಯಾದ ಮಾತು ಮಾಮಗೆ ನಿನ್ ಮೇಲೆ ಪ್ರೀತಿ ಕಣ್ಗುಂಡಕಯ್ಯೋ ಅಕ್ಕೇನೆ ನಿನ್ಗೇನು ಕಾಯಿಲೆ ಪಾಯಿಲೆ ಆಗ್ಬಾರ್ದು ನೆಗಡೆ ಕೆಮ್ಮುನು ಅಂತ ಹೇಳಿ ಹಂಗೆ ಹೇಳಿರೋದು ಅಷ್ಟೇನೆ ಮಗಳಾಗ ಮನೆ ಕೆಮ್ಮನ ಅಂತಾನ ನೀನೇನೇನೋ ಅರ್ಥ ಮಾಡ್ಕೊಂತೀಯಮ್ಮ ಪ್ರೀತಿ ಅಂತ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಸುಮ್ಮನೆ ಹೋಗು ಏನಾನ ಕೆಲ್ಸ ಇದ್ರೆ ಮಾಡೋಗು ಯಾರಿಗಾನ ಕೂಲಿ ಪಾಲಿ ಹೋಗ್ಬೇಕು ಏನೋ ಉಂಡು ಕೂಲಿ ಹೋಗತ್ ಕಲ್ತ್ಕ ಮಾತಾಡ್ಬಾರ್ದು ಸುಮ್ಮನೆ ನಿಂತ್ಕೊಂಡಿಲ್ಲಿ ಹಾತ್ ಬಿಡು ಗುಂಡಕಾಯ ಹೋಗ್ತೀನಿ ಬಿಡು ನೀನ್ ಯಾಕೆ ಹಂಗ್ರೆ ಇರ್ತೀಯ ನಡಿಯ ಬಾನು ಹೋಗ ನಾವು ಗುಂಡಕಾಯಿ ಸಿಟ್ಟು ಬಂದೈತಿ ರೇಗ್ಸಿವಲ್ಲ ಅದಕ್ಕೇನೆ ಬಾನು ನಮ್ ಗುಂಡಜ್ಜಿಗುನು ನಮ್ಮ ಮಾಮನ ಮೇಲೆ ಸ್ಯಾನೆ ಪ್ರೀತಿ ಬೆಚ್ಚು ಮನಿ ಕೆಮ್ಲಿ ಗಂಡ ಒಬ್ಬನೇನೆ ಅಂತ ಹೇಳಿ ಹೋಗಲ್ಲ ಮುಗ್ಲಾಕಿ ನಾವು ರೇಗಿಸ್ತೀವಿ ಅಂತಾನ ನಮ್ಮನ್ನ ಬೈತೈತೆ ಅಷ್ಟೇನೆ ಬೈಯಂಗೆ ನಾಟಕ ಮಾಡುತ್ತೆ ನೀವು ನಮ್ಮ ಎದುರಿಗೆಲ್ಲ ನಮ್ಮ ಮಾತಾಡಿರೆ ತಿರ್ಗ ಆಮೇಲೆ ನಗ್ತಾರೆ ಎಲ್ಲ ಅಂತ ಹೇಳಿ ನಮ್ಮನ್ನ ಬೈದು ಸುಮ್ಮನಿರ್ಸುತ್ತೆ ಅಷ್ಟೇನೆ ಗಂಡ ಹೆಂಡತಿ ತುಂಬಾ ಪ್ರೀತಿ ಮಾಡ್ತಾರೆ ಅವ ಅಜ್ಜನೂ ಅಷ್ಟೇ ಈ ಗುಂಡಜ್ಜಿನೂ ಅಷ್ಟೇನೆ ನಡಿ ಇಷ್ಟು ವಯಸ್ಸಾದ್ರೂ ಇಬ್ರು ತುಂಬಾ ಚೆನ್ನಾಗಿದ್ದಾರಲ್ಲ ಅಷ್ಟೇ ಸಂತೋಷ ಬಿಡು ಲಕ್ಷ್ಮಿಂದು ಹಕ್ಕ ಚೆನ್ನಾಗೇ ಇರ್ಲಿ ಅವ್ರದ್ದು ಇಬ್ರು ಬನ್ನಿ ಹೋಗೋಣ ನಾವು ಪಾಪ ಗುಂಡದ ಹಕ್ಕ ರೇಗ್ತಾರೆ ಏನಾದ್ರೂ ತಮಾಷೆ ಮಾಡಿದ್ರೆ ಅಜ್ಜೋ ಒಂದೀಟ್ ಕಿತ್ಕೊಂಡು ಜಲ್ದ್ ಬಾ ಶಾನೆ ಓದ್ತಿನ ತಕ ನಾ ಇರ್ಬೇಡ ಒಟ್ಟಾಸ್ಕೊಂಡು ನೋಡಿದ್ರಲ್ಲ ಸ್ನೇಹಿತರೆ ನಮ್ ತಾತಗೂ ನಮ್ ಗುಂಡಜ್ಜಿಗುನು ಎಷ್ಟು ಲವ್ ಅಂತಾನ ವಯಸ್ಸಾದ್ಮೇಲೆ ಗಂಡ ಹೆಂಡತಿ ಹಿಂಗೆ ಇರ್ಬೇಕು ಇಬ್ರು ಗಂಡಗೆ ಹೆಂಡತಿಗೆ ಗಂಡ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಸಂತೋಷವಾಗಿರ್ತಾರೆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಯಾರೇ ಆಗ್ಲಿ ವಯಸ್ಸಾದ್ಮೇಲೆ ಪ್ರೀತಿ ಕೊಡ್ಬೇಕು ಅವ್ರಿಗೆ ವಯಸ್ಸಾಗಿರೋರಿಗೆ ಅವಾಗ್ಲೇ ಅವ್ರುನು ನಗನಗ್ತಾ ಇರೋದು ಇಲ್ಲಾಂದ್ರೆ ಸಪ್ಪಗಿರ್ತಾರೆ ಯಾವಾಗ ಸಾಯ್ತೀವೋ ಅಂತ ಯೋಚನೆ ಮಾಡ್ತಿರ್ತಾರೆ ಪ್ರೀತಿ ಸಿಗದೆ ಇದ್ರೆ ಸರಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ.